ಎಲ್ಲ ದೇವನ ಕಲೆಯದೆ ನೀ ತಿಳಿ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ಈಗ ನಾವು ಬೀರಪ್ಪಣ್ಣ ವಗ್ಗಿಯವ್ರ ತೋಟದಲ್ಲಿ ಬಂದು ಹಿಂದೆ ನಿಮಗೆ ಲಿಂಬೆ ಹಣ್ಣಿನ ಬಗ್ಗೆ ಅದಕ್ಕೆ ಏನು ಇದು ಅದೆಲ್ಲ ತೋರಿಸ್ತೇವೆ. ಅವರ ಪುತ್ರ, ಪ್ರಥಮ ಪುತ್ರ ಮಾಧು ವಗ್ಗಿ ಇವರು ಲಿಂಬೆ ಗಿಡದ ಬಗ್ಗೆ ಸಂರಕ್ಷಣೆ ಹ್ಯಾಂಗೆ ಮಾಡಬೇಕು, ಯಾವ ಟೈಮ್ದಾಗ ಏನು ಔಷಧ ಹೊಡಿಬೇಕು ಎಲ್ಲ ಹೇಳಿದ್ರು. ಈಗ ನನಗೇನು ಬೇಕಿದೆ, ಇವರಲ್ಲಿ ಮಾವಿನ ಗಿಡಗಳಿದ್ದಾವೆ. ಎಷ್ಟು ಜಾತಿ ಇದಾವೆ ಮಾವಿನ ಗಿಡ ಸರ್? 45 ವೆರೈಟಿಯ ನಾವು ಜವಾರಿ ಮಾವಿನಕಾಯಿನ ಬೆಳೆಯಕತ್ತೀವಿ ಸರ್. 45 ವೆರೈಟಿ ಜವಾರಿ. ಎಷ್ಟು ಟೋಟಲ್ ಎಷ್ಟು ಅದಾವೆ ರೀ ಮಾವಿನ? ನಮ್ಮ ಟೋಟಲ್ 120 ಮಾವಿನ ಗಿಡ ಅದಾವೆ ಸರ್. ಹಾಂ, 120 ಮಾವಿನ ಗಿಡ ಅದಾವೆ. ಇವರು 120 45 ಜಾತಿ ಇವೆ. ಹೌದು ಸರ್. ಹೌದು. ಈಗ 45 ಜಾತಿ ಅಂದರೆ ಅವಕ್ಕೆ ನೀವು ಎಷ್ಟು ವರ್ಷದ ಗಿಡ ಅದಾವೆ ಈಗ ಸರ್? ನಮ್ಮಲ್ಲಿ ಕಮ್ಮಿ 25-30 ವರ್ಷದ ಗಿಡ ತನಕ ಅದಾವೆ ಸರ್. 30 ವರ್ಷದ ಗಿಡ ಎಲ್ಲನೂ 45 ವೆರೈಟಿ ಬೇರೆ ಬೇರೆ ಅದಾವೆ. ನಿಮ್ಮ ಇದ್ದಲ್ಲಿ ನಿಮ್ಮ 45 ವೆರೈಟಿ ಒಳಗೆ ಶ್ರೇಷ್ಠ ಜಾತಿ ಯಾವುದು? ಇನ್ನು ಒಂದೈದು ಸರ್, ಅದ್ರ ಹೆಸರು ಅದು ಹೇಳಕ್ಕಲ್ರಿ. ಅದು 2 kg ದಪ್ಪ ಬರುತ್ತೆ ಸರ್. 2 kg ಮಲೇಷಿಯನ್ ಮ್ಯಾಂಗೋ ಹೇಳುತ್ತೆ ಸರ್. ಅದು ಯಾವುದೋ ಐತ್ರಿ ಹೆಸರು ನೆನಪಿಲ್ರಿ. 2 kg ಬರುತ್ತೆ. 2 kg ಬರುತ್ತೆ. ಅದು ಎಷ್ಟು ವರ್ಷದ ಈಗ ಫಲ ಕೊಡ್ತದೆ? ಹೌದು ಸರ್. ಈಗ 12 ವರ್ಷದ ಗಿಡ ಆಯ್ತು ಸರ್ ಅದು. 12 ವರ್ಷ. ಹಾಂ ಸರ್. 2 kg ದಪ್ಪ ಆಗತ್ರಿ. ಒಬ್ರಿಗೆ ಒಂದು ಹಣ್ಣು ತಿನ್ನೋದಾಗಲ್ಲ ಸರ್. ತಿನ್ನೋದಾಗಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಮದು 12 ತಿಂಗಳಾಗುವಂಥ ಹಣ್ಣಾಗುವಂಥ ಆಯ್ತು ಸರ್. 12 ತಿಂಗಳು ಕಂಟಿನ್ಯೂ ಯಾವಾಗ ಬಂದರೂ ನಮ್ಮಲ್ಲಿ ಮಾವಿನಕಾಯಿ ಇರ್ತದೆ ಸರ್. ಹಾಂ, ನೀವು ತಿಂತೀರಿ ಮನೆಯೊಳಗೆ? ತಿಂತೀವಿ ಸರ್. ಆಲ್ ಸೀಸನ್ ಮ್ಯಾಂಗೋ ಹೇಳ್ತಾರೆ ರೀ ಅದಕ್ಕೆ. ಅದು ಕೇರಳದಿಂದ ತರಿಸಿವಿ ಸರ್ ನಾವು. ಕೇರಳದಿಂದ ತರಿಸಿರಿ. 12 ತಿಂಗಳು ಯಾವ ಬೇಕು ಅವಾಗ ಮಾವಿನಕಾಯಿ ತಿನ್ಬೋದು ಸರ್. ತಿನ್ಬೋದು. ಅಚ್ಚಾ, ಈಗ ನೀವು ಮಾವಿನಕಾಯಿ ಏನು ಸಂರಕ್ಷಣಾ ಅಲ್ಲಕ್ಕೆ ನೀವು ಗೊಬ್ಬರ ಏನು ಹಾಕ್ತೀರಿ ಕೆಳಗೆ ಬುಡಕ್ಕೆ? ಸರ್ ಅದಕ್ಕೆ ನಾವು ಆರ್ಗ್ಯಾನಿಕ್ಸ್ ಒಳಗೆ ಮಾಡ್ತೀವಿ ಸರ್. ಏನು ಹಾಕ್ತೀರಿ ಸರ್? ಅದಕ್ಕೆ ತಿಪ್ಪೆ ಗೊಬ್ಬರ ಹಾಕ್ತೀವಿ ರೀ, ಮತ್ತು ಕುರಿ ಗೊಬ್ಬರ, ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ತೀವಿ ಸರ್. ಸರ್ ಇಷ್ಟೇ ಹಾಕ್ತೀವಿ ಸರ್. ಮತ್ತೆ ಇಷ್ಟ ಹಾಕ್ತೀರಿ. ಹಾಂ ಸರ್. ಮುಂದೆ ಸ್ಪ್ರೇ ವಗೈರೆ ಏನು ಮಾಡೋದಿಲ್ಲ? ಅದಕ್ಕೆ ಸ್ಪ್ರೇ ಕೀಟನಾಶಕಗಳು ಸ್ಪ್ರೇ ಮಾಡ್ತೀವಿ ಸರ್. ಅದಕ್ಕೆ ಯಾವ ಮಾಡ್ತೀರಿ ಮಾವಿನ ಗಿಡಕ್ಕೆ? ಯಾವ ತಿಂಗಳದಾಗ ಏನು ಮಾಡ್ತೀರಿ ಹೇಳ್ರಿ ಸ್ವಲ್ಪ? ಅದಕ್ಕೆ ಸರ್ ಗಿಡ ಯಾವಾಗ ಚಿಗುರು ಸ್ಟಾರ್ಟ್ ಆಗುತ್ತಲ್ಲ ಸರ್, ಅವಾಗ ಒಂದೇ ಕೈ ಅದಕ್ಕೆ ಒಂದೇ ಸ್ಪ್ರೇ. ಚಿಗುರು ಅಂದ್ರೆ ಅಂದಾಜು ಯಾವ ತಿಂಗಳು ಸ್ಟಾರ್ಟ್ ಆಗುತ್ತೆ? ಈಗ ಚಿಗುರು ಬರ್ತಾ ಇದೆ ಸರ್. ಈಗ ಬರ್ತಾ ಇದೆ. ಹಾಂ, ಈಗ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಚಿಗುರು ಬರ್ತಾ ಇದೆ ಸರ್. ಈಗಿದ್ರ ಮುಂಚಿತವಾಗಿ ಅದಕ್ಕೊಂದು ಕೀಟನಾಶಕ ಸ್ಪ್ರೇ ಮಾಡ್ತೀವಿ ಸರ್. ಮುಂಚಿತವಾಗಿ? ಹೌದು ಸರ್. ಕ್ಲೋರೋಫೆರೋಫಾಸ್ ಅಂತೇಳಿ ಕ್ಲೋರೋ ಅಂತ ಹೇಳಿ ಬರ್ತದೆ ಕೀಟನಾಶಕ. ಕ್ಲೋರೋವನ್ನು ಸ್ಪ್ರೇ ಮಾಡ್ತೀವಿ ಸರ್. ಇದು ಈ ಸೆಪ್ಟೆಂಬರ್ ಟೈಮ್? ಹೌದು ಸರ್. ಈಗ ಕೀಟನಾಶಕ ಸ್ಪ್ರೇ ಮಾಡ್ತೀವಿ ಸರ್. ಮಾಡಿ ಸರ್ ಮುಂದಿನ ತಿಂಗಳೊಳಗೆ ಸರ್, ಅಕ್ಟೋಬರ್ ತಿಂಗಳಲ್ಲಿ ಅದಕ್ಕೆ 6B ಸರ್, ಯುರಾಸಿಲ್, ಲಿವೋಸಿನ್, ಈ ತರ ಗಿಡ ಗರ್ಭ ತಯಾರಾಗುವಂತ ಹಾರ್ಮೋನ್ಸ್ ಔಷಧಿಯನ್ನು ಸ್ಪ್ರೇ ಮಾಡ್ತೀವಿ ಸರ್ ಅದಕ್ಕೆ. ನವೆಂಬರ್? ಹೌದು ಸರ್. ಅವು ಸ್ಪ್ರೇ ಮಾಡಿದ್ರೆ ಸರ್ ಅದ್ರೊಳಗೆಲ್ಲ ಗರ್ಭ ತಯಾರಾಗಿ ಮುಂದೆ ಸರ್ ಚಳಿಗಾಲದಲ್ಲಿ ಹೂ ಸ್ಟಾರ್ಟ್ ಆಗುತ್ತಲ್ಲ ಸರ್. ಈಗ ನವೆಂಬರ್ದೊಳಗೆ ಗರ್ಭತಾಗಿ ಯಾವ ಇನ್ನೊಮ್ಮೆ ಹೇಳ್ರಿ ಔಷಧ? 6B, ಲಿವೋಸಿನ್, ಯುರಾಸಿಲ್, ಇವು ಮೂರನ್ನು ಕೂಡಿಸಿ ಹೊಡಿತೀರಿ? ಹೌದು ಸರ್. ಓಕೆ. ಮುಂದೆ ನವೆಂಬರ್ ಡಿಸೆಂಬರ್? ಹಾಂ ಸರ್. ಈಗ ಹೂ ಸ್ಟಾರ್ಟ್ ಆಗುತ್ತಲ್ಲ ಸರ್, ಚಳಿಗಾಲದಲ್ಲಿ ಹೂ ಬರ್ತಲ್ರಿ. ಹೂ ಬಂದ್ಮೇಲೆ ಸರ್ ಅವಾಗ ಮೈಟ್ಸ್ ಭಾಳ ಕಾಡ್ತೈತ್ರಿ ಅದಕ್ಕೆ. ಮೈಟ್ಸ್ ಮತ್ತು ಕೊಳರೋಗ ಬರ್ತದ್ರಿ. ಹೂ ಹಣ್ಣು ಸೆಟ್ಟಿಂಗ್ ಆಗಲ್ರಿ. ಆ ಟೈಮ್ ಒಳಗೆ ನಾವೆಲ್ಲ ಸರ್ GA ತಗೋಬೇಕಾಗುತ್ತೆ ಸರ್. ಜಿಬ್ರಾಲಿಕ್ ಆಸಿಡ್ ಸ್ಪ್ರೇ ಮಾಡ್ಬೇಕಾಗ್ತದೆ. ಅವಾಗ ಯಾವಾಗ? ಡಿಸೆಂಬರ್ದೊಳಗೆ? ಹೌದು ಸರ್. ಹೂ ಬರ್ತಲ್ರಿ, ಅವಾಗ ಮಂಜು ಭಾಳ ಇರ್ತದ್ರಿ. ಅವಾಗ ಮಂಜು ಭಾಳ ಇದ್ದ ಸಂಬಂಧ ನಾವು ಏನೋ ಅದಕ್ಕೆ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಹೂ ಎಲ್ಲ ಖಾಲಿ ಆಗಿಬಿಡ್ತೇವೆ ಸರ್. ಗಿಡದಲ್ಲಿ ಇಡ್ಲು ಬರಲ್ರಿ ನಮಗೆ. ಅವಾಗ ನಾವು ಅದಕ್ಕೆ ಜಿಬ್ರಾಲಿಕ್ ಆಸಿಡ್ GA ಅದು 100 ಲೀಟರ್ ನೀರಿಗೆ ಸರ್ 1 ಗ್ರಾಮ್ GA ಹಾಕಿ ಸ್ಪ್ರೇ ತಗೋಬೇಕು ಸರ್. ಒಂದೇ ಸಿಂಪರಣೆ. ಇದರಿಂದ ಯಾವುದೇ ಹೂ ಡ್ರಾಪಿಂಗ್ ಆಗಲ್ಲ ಸರ್. ಈ ತರ ಒಂದೇ ಸಿಂಪರಣೆ ಟಾನಿಕ್ ತಗೋಬೇಕ್ರಿ. ಮತ್ತು ಸರ್ ಅವಾಗ ಮೈಟ್ಸ್ ಕಾಟ್ ಭಾಳ ಇರ್ತೈತಿ. ಮೈಟ್ಸ್ ಸಂಬಂಧ ರೋಗರ್, ಅಬಾಸಿನ್,
ಮೈಟ್ಸ್ ಅಂದ್ರೆ ಹುಳದ್ ಹೇಳ್ತೀರಿ? ಇಲ್ಲ ಸರ್ ಮೈಟ್ ಸರ್ ಅಂದ್ರ ಇದು ಸರ್ ಶೀರ್ ಅಂತೀವಲ್ರಿ. ಶೀರ್ ಶೀರ್ ರೀ. ಶೀರ್ ಜಿಗಿ ಬೀಳ್ತೈತ್ರಿ ಗಿಡಕ್ಕೆ. ಜಿಗಿ ಬೀಳ್ತಾವ. ಹಾ ಸರ್. ಇದು ಡಿಸೆಂಬರ್ದಾಗೆ ಹೊಡಿಬೇಕು. ಹೌದು ಸರ್. ಹೂವು ಏನು ಸ್ಟಾರ್ಟ್ ಆಗುತ್ತಲ್ರಿ, ಹೂವು ಸ್ವೀಟ್ ಇರುತ್ತೆ ಹೂವು. ಸ್ವೀಟಿಗೆ ಎಲ್ಲಾ ಹುಳುಗಳು ಆಕರ್ಷಣೆ ಆಗಿ ಹುಳ ಭಾಳ ಜಾಸ್ತಿ ಬರ್ತಾವ್ರಿ ಹೂವಿನ ಕಡೆ. ಹಿಂಗಾಗಿ ಕೀಟ ಬಾಧೆ ಭಾಳ ಇರ್ತದೆ ಸರ್. ಅವಾಗ ನಾವು ಸಿಂಪರಣೆ ಕರೆಕ್ಟ್ ತಗೊಂಡೇವ್ ಅಂದ್ರಿ ಮುಂದೆ ಫಲ ಜಾಸ್ತಿ ಕೊಡ್ತೈತೆ ಸರ್. ಯಾವ್ದು ಸಿಂಪರಣೆ ತಗೋಬೇಕು ಸರ್? ಈಗ 1ನೇ ಸ್ಪ್ರೇ ಹೇಳಿದ್ನಲ್ಲ ಸರ್, ಈಗ ಅಬಾಸಿನ್, ರೋಗರ್, ಈ ತರ ಮೈಟ್ಸ್ ಸ್ಪೆಷಲ್ ಆಗಿ ಓಮೈಟ್ ಅಂತ ಈ ತರ ಸ್ಪ್ರೇ ಬರ್ತಾವ ಸರ್. ಇವೆಲ್ಲ ಸಿಂಪರಣೆ ತಗೋಬೇಕು ಸರ್. ಓಕೆ ಓಕೆ, ಇವು ತಗೋಬೇಕು. ಇದು ಡಿಸೆಂಬರ್ಗೆ ಮುಗಿದ್ರಿ? ಹೌದ್ರಿ ಸರ್. ಮುಂದೆ ಜನವರಿ ಒಳಗೆ ಏನ್ ಮಾಡ್ಬೇಕು? ಅವಾಗ ಹಣ್ಣು ದಪ್ಪ ಆಗಿರ್ತೈತೆ ಸರ್. ಅವಾಗ ಹಣ್ಣು ದಪ್ಪ ಆಗೈತೆ ಸರ್. ಅವಾಗ ಏನು ಸರ್ ನಾರ್ಮಲ್ ನೀರ್ ಕೊಟ್ಕೊಂತ ಹೋಗುದು ಸರ್, ಔಷಧಿ ಏನು ಇರಲ್ರಿ. ಆಮೇಲೆ ರೀ ಹಣ್ಣು ಒಳಗೆ ಯಾವಾಗ ಸ್ವೀಟ್ ಜಾಸ್ತಿ ಆಗುತ್ತಲ್ರಿ, ಸ್ವೀಟ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತಲ್ರಿ, ಅವಾಗ ಗಿಡಕ್ಕೆ ಮಿಲಿ ಬಗ್ ಅಂತ ಹೇಳಿ ಒಂದು ಕೀಟ ಬರುತ್ತೆ ಸರ್. ಮಿಲಿ ಬಗ್ ಕಳೆದ ಕೂಡಲೇ ಹಣ್ಣಿನ ತುಂಬಾ ಹುಳ. ಹೌದು ಸರ್, ಹುಳ ಆಗುತ್ತೆ ಸರ್. ಅದು ಸರ್ ಮಿಲಿ ಬಗ್ಗು ಮತ್ತೆ ಸ್ಟೆಮ್ ಬೋರ್ ಅಂತ ಹೇಳಿ ಒಂದು ಹುಳ ಆಗುತ್ತೆ ಸರ್. ಗಿಡದಲ್ಲಿ ಸ್ವೀಟ್ ಆಯ್ತಂದ್ರೆ ಸ್ವೀಟಿಗೆ ಬರ್ತಾವ ಸರ್, ಗಿಡ ಹೋಲ್ ಆಗ್ತಾವ, ಕೊಟ್ಟು ಬೀಳ್ತೈತ್ರಿ. ಮತ್ತ ಹಣ್ಣಿಗೆ ಹೋಲ್ ಹಾಕಿ ಹಣ್ಣು ಒಳಗೆಲ್ಲ ಹುಳ ಆಗ್ಬಿಡ್ತೀವಿ ಸರ್. ಈ ತರ ಆಗ್ಬಾರ್ದಪ್ಪ ಅಂದ್ರಿ ಇದು ಥೈಮೆಥಾಕ್ಸಮ್ ಇದನ್ನ ಸರ್ 1 ಲೀಟರ್ ನೀರಿಗೆ 1 ml 1 ಗ್ರಾಮ್ದಂಗೆ ಗಿಡಕ್ಕೆ ಸ್ಪ್ರೇ ಸಿಂಪರಣೆ ತಗೋಬೇಕ್ರಿ. ಸಿಂಪರಣೆ ತಗೊಳೋದ್ರಿಂದ ಜನವರಿ ಒಳಗೆ. ಹೌದು ಸರ್. ಅಂದ್ರೆ ಹಣ್ಣು ಶುಗರ್ ಆಗಿರ್ತೈತಿ ನೋಡಿ, ಸರ್. ಯಾವ ತಿಂಗಳು ಆ ತಿಂಗಳಲ್ಲಿ ಅದು ಸ್ಪ್ರೇ ಮಾಡ್ಬೇಕ್ರಿ ಸರ್. ಹಣ್ಣ ಅದು ರುಚಿ ಹಿಡಿಯೋ ಟೈಮ್ದಾಗ ಸ್ಪ್ರೇ ಮಾಡಿ. ಹೌದು ಸರ್, ಮಾಡ್ಬೇಕ್ರಿ. ಆಗ ಅವ್ನು ಒಣ ಗಿಣ ಕುಂತು ಕಚ್ಚೋದಿಲ್ಲ. ಈ ಸಿಂಪರಣೆ ತಗೊಂಡ್ರಿ ಸರ್ ಯಾವ್ದು ಕೀಟಗಳು ನಮ್ ಗಿಡ ಸಮೀಪ ಬರಲ್ಲ ಸರ್. ಯಾವ್ದು ಹೇಳ್ರಿ ಔಷಧ? ಥೈಮೆಥಾಕ್ಸಮ್. ಹೌದು ಸರ್. ಇದು ಒಂದೇ ಸರ್, ಸಿಂಗಲ್. 1 ಲೀಟರ್ಗೆ 1 ಗ್ರಾಮ್ 1 ಗ್ರಾಮ್ ಸರ್ ಹಾಕಿ ಸ್ಪ್ರೇ ಮಾಡ್ಬೇಕ್ರಿ. ಹಣ್ಣು ಹಿಡಿದ ರುಚಿ ಹಿಡಿಯೋ ಟೈಮಲ್ಲಿ ಸರ್. ಯಾವ ಹುಳಾನು ಬಂದು ಕಚ್ಚೋದಿಲ್ಲ ಸರ್. ಹುಳಾನೇ ಸಮೀಪ ಬರಲ್ಲ ಸರ್ ಅದಕ್ಕೆ. ಮತ್ತೆ ಸರ್ ಇನ್ನು ಸ್ವೀಟ್ ಇನ್ಕ್ರೀಸ್ ಆಗ್ಬೇಕಪ್ಪ ಅಂದ್ರೆ ಗಿಡದ ಬುಡಕ್ರಿ ಸರ್ 0050 SOP ಹೇಳ್ತೀವಲ್ಲ ಸರ್, SOP ಏನು ಕೊಡ್ಬೇಕು ಸರ್. ಕೊಟ್ರ ಹಣ್ಣು ಒಳಗೆ ಸರ್ ನೀರಿನ ಅಂಶ ಕಡಿಮೆ ಆಗಿ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಅದು ಬುಡಕ್ ಕೊಡ್ಬೇಕು. ನೀವು ಕೊಡ್ಬೇಕು ಸರ್. ಎಷ್ಟು ಪ್ರಮಾಣ ಕೊಡ್ಬೇಕು ನೋಡಿ ಸರ್? 1 ಗಿಡಕ್ಕೆ ಸರ್ 300 ಗ್ರಾಮದಿಂದ 400 ಗ್ರಾಮ್ ತನಕ ಕೊಡ್ಬೋದು ಸರ್. 300 ಗ್ರಾಮದಿಂದ 400 ಗಿಡಕ್ಕೆ 1 ಗಿಡಕ್ಕೆ ಅಲ್ಲ ಅಷ್ಟೇ. ಹಿಂಗ್ ಸಿಂಪರಣೆ ಮಾಡ್ಬೇಕು, ನೀರೊಳಗೆ ಹಾಕ್ಬೇಕು? ಇಲ್ಲ ಸರ್, ಅದು ಕೆಳಗೆ ಹಾಕಿ ಸರ್ ಆಮೇಲೆ ಗಿಡಕ್ಕೆ ನೀರು ಬಿಡ್ಬೇಕು ಸರ್. ಇಲ್ಲ ಡ್ರಿಪ್ ಮುಖಾಂತರ ಡ್ರಿಪ್ ಮುಖಾಂತರ ಬಿಡ್ಬೋದು ಸರ್. ಅದೇನು ಲಿಕ್ವಿಡ್ ಸಿಗುತ್ತೆ? ಅದು ಪೌಡರ್ ಇರುತ್ತೆ ಸರ್. ವಾಟರ್ ಸೊಲಬಲ್ ಬರುತ್ತೆ ಸರ್, ನೀರಲ್ಲಿ ಕರಗುತ್ತೆ ಅದು. ಈ ತರ ಬಿಡೋದ್ರಿಂದ ನೀರಿನ ಟ್ಯಾಂಕ್ ಹಾಕಿ ಡ್ರಿಪ್ ಥ್ರೂ ಸರ್, ಡ್ರಿಪ್ ಅಲ್ಲಿ ಒತ್ತಿಸ್ಬೋದು ಸರ್. ಶುಗರ್ ಇನ್ಕ್ರೀಸ್ ಆಗುತ್ತೆ ಸರ್, ಜಾಸ್ತಿ ಶುಗರ್ ಇನ್ಕ್ರೀಸ್ ಆಗುತ್ತೆ. ಸರ್. ಓಕೆ. ಮತ್ತೆ ಈಗ ನಮಗ್ ಕೆಲವೊಬ್ರು ಹೇಳಿದ್ರು ನಮ್ಮ ಮಾವಿನ ಗಿಡದಾಗ ಹೊಗೆ ಹಾಕಂತ ಹೇಳಿದ್ರು. ಹೊಗೆ ಅಂದ್ರೆ ಸರ್ ಜಾಸ್ತಿ ತೋಟ ಐತ ಹೊಗೆ ಹಾಕೋದು ಕಂಟ್ರೋಲ್ ಆಗಲ್ಲ ಸರ್. ಅದು ಜಾಸ್ತಿ ಅಲ್ಲಕ್ಕೆ ನಮ್ದು 1 ಎಕರ್ದಾಗೆ ಏನು ಹೋಗಿ ಸರ್ ಅದು? ಅಂದ್ರೆ ಹೇಳ್ತೀನಿ ಹೊಗೆ ಅಂದ್ರೆ ಈಗ ಒಂದು ಬುಟ್ಟಿ ಒಳಗೆ ಇವು ಕಟ್ಟಿಗೆಯನ್ನು ಸುಟ್ಟು ಅಥವಾ ಈ ಬೆರಣಿ ಕುಳ್ಳು ಅಂತಾರಲ್ಲ ನಮ್ಮ ಆಕಳ ಕುಳ್ಳ, ಅದನ್ನ ಹಾಕಿ ಬೆಂಕಿ ಹಚ್ಚಿ ಅದನ್ನ ಎಲ್ಲ ಕಡೆ ನಾವು ಹೊಗೆ ಹಾಕೋತ ಹೋದ್ರೆ ಕೆಲವೊಂದು ರೋಗಗಳು ಬರೋದಿಲ್ಲ ಅಂತ ಗಿಡಕ್ಕೆ. ಅಂದ್ರೆ ಸರ್ ಆ ಹೊಗೆ ಹಾಕೋ ಸಿಸ್ಟಮ್ ಒಂದು ನನಗೆ ಗೊತ್ತಿದ್ದ ಪ್ರಕಾರ ಸರ್ ಗಂಧಕ ಬರ್ತದೆ ಸರ್, ಸಲ್ಫರ್. ಒಂದು ಬುಟ್ಟಿಯಲ್ಲಿ ಬೆಂಕಿ ತಗೊಂಡು ಸರ್ ಅದ್ರ ಮೇಲೆ ಸಲ್ಫರ್ ಇರುತ್ತಲ್ರಿ, ಸಲ್ಫರ್ ಹಾಕಿ ಹೊಲಸ್ ಸುತ್ತ ಎಲ್ಲಾ ಕಡೆ ತಿರುಗಾಡೋದ್ರಿಂದ ಸರ್ ಫಂಗಸ್ ಆಕ್ಟಿವ್ ಇರೋ ಫಂಗಸ್ ಸಾಯ್ತೈತೆ ಸರ್. ಅದ್ರೊಳಗೆ ಇದು ಹಾಕ್ಬೇಕು, ಗಂಧಕ ಹಾಕ್ಬೇಕು ಸರ್. ಹೋಗಿ ಬರುತ್ತೆ ಅದು. ಗಂಧಕ ಅಂದ್ರೆ ಇಲ್ಲಿ ಈಗ ಗೊಬ್ಬರ ಔಷಧ ಅಂಗಡಿಯಲ್ಲಿ ಸಿಗ್ತಾವ ಸರ್. ಸಲ್ಫರ್ ಅಂತ ಅಂದ್ರೆ ಸರ್ ಯೂಸ್ ಫಾರ್ ಅಗ್ರಿಕಲ್ಚರಲ್ ಯೂಸ್ ಸರ್ ಅದು. ಸಲ್ಫರ್. ಸರ್ ಅದನ್ನ ಎಷ್ಟು ಪ್ರಮಾಣ ಹಾಕ್ಬೇಕು ಚಮಚ? ಅದು ಸರ್ ಅಂದ್ರೆ ಸುಮ್ಮನೆ ಅಂದ ಸರ್ ಹೋಗಿ ಬರುತ್ತಾರ ಸರ್, ಒಂದು ಲೆವೆಲ್ ಹೋಗಿ ಬರುತ್ತಾರ. ಈ ತರ ಹಾಕಿ ನಾವು ಹೊಲದ ಗ್ರೌಂಡ್ ಸರೌಂಡ್ ಹಾಕ್ಬೋದು ಸರ್. ಸರೌಂಡ್ ಹಾಕ್ಬೋದು. ಅದರಿಂದ ಫಂಗಸ್ ಬರಲ್ಲ ಸರ್. ಮತ್ತೆ ಸೂಕ್ಷ್ಮವಾಗಿ ಇದು ಹಾರಾಡೋ ಹುಳ ಇರ್ತದೆ ಸ್ಟ್ರಿಪ್ಸ್, ಇದು ಕಂಟ್ರೋಲ್ ಆಗುತ್ತೆ ಸರ್. ಕಂಟ್ರೋಲ್ ಆಗುತ್ತೆ. ಮತ್ತೇನ್ ಅದಕ್ಕೆ ನಾವು ಲುಕ್ಔಟ್ ಮಾಡ್ಬೇಕು? ಅದು ಆಯ್ತು ಸರ್. ನಾವು ಏನ್ ಮಾಡಿದೇವ ಅಂದ್ರೆ ಇದನ್ನ ನಾವು ಏನಂತಾರ ಅದು ಟ್ರ್ಯಾಪ್ಸ್ಗಳನ್ನು ಕಟ್ಟದೇವು ನಾವು, ಹುಳ ಬೀಳೋದು. ಹೌದು ಸರ್. ಅದು ಫಸ್ಟ್ ಹೂ ಇರುತ್ತಲ್ಲ ಸರ್, ಹೂ ಬರೋ ಟೈಮಲ್ಲಿ ಅವು ಟ್ರ್ಯಾಪ್ಸ್ ಯೂಸ್ ಆಗ್ತದೆ ಸರ್. ಅವ ಮತ್ತೆ ಹಣ್ಣು ಆದ್ಮೇಲೆ ಸರ್ ಅದಕ್ಕೆ ಮೋತಿ ಹುಳ ಅಂತ ಬರ್ತದೆ ಸರ್. ಮೋತಿ ಹುಳ ಅದು ಆಟೋಮೆಟಿಕ್ ಹಣ್ಣಿಗೆ ಹೋಲ್ ಹಾಕುತ್ತೆ ಸರ್. ಹಾಕಿದ್ಮೇಲೆ ಅದ್ರೊಳಗೆಲ್ಲ ಗಾಳಿ ಹೋಗಿ ಸರ್ ಹಣ್ಣು ಫುಲ್ ಹುಳ ಆಗುತ್ತೆ ಸರ್. ಅದಕ್ಕೆ ತಪ್ಪಿಸ್ಬೇಕಾದ್ರೆ ಏನ್ ಮಾಡಿ? ಅದಕ್ಕೆ ಹೇಳಿದ್ನಲ್ಲ ಸರ್, ಥೈಮೆಥಾಕ್ಸಮ್ ಸ್ಪ್ರೇ ಮಾಡೋದ್ರಿಂದ ಅದು ಬಹಳ ಕಂಟ್ರೋಲ್ ಆಗುತ್ತೆ ಸರ್. ಕಂಟ್ರೋಲ್ ಆಗುತ್ತೆ.
ಇವೇನು ಟ್ರ್ಯಾಪ್ ಕಟ್ಟೋದೇನು ನಾಡ್ನೆ ನಮ್ದು ಒಂದ್ ಹುಳಾನು ಹುಳ ಬೀಳಂಗಿಲ್ಲ ಸರ್. ಒಂದ್ ಹಣ್ಣು ಹುಳ ಆಗಿಲ್ಲ ಸರ್ ನಮ್ದು ಏನು ತನ. ನೀವು ಎಷ್ಟು ಸಲ ಹೊಡಿತೀರಿ? ಎರಡು ಅದು ಹಣ್ಣು ಆದ್ಮೇಲೆ ಸರ್ ಎರಡು ಸ್ಪ್ರೇ ತಗೋತೀವಿ ಸರ್. ಹಣ್ಣು ಆದ್ಮೇಲೆ ಒಂದು ತಗೋತೀರಿ? ಹಣ್ಣು ಆಗಿದ್ದ ಸ್ವಲ್ಪ ಮುಂಚೆ ಒಂದು ಕಾಯಿ ದಪ್ಪ ಹಿಡಿಯೋ ಟೈಮ್. ಹೌದು ಸರ್, ಹೌದು ಸರ್. ಒಟ್ಟು 2 ಸಲ ಹೊಡಿಬೇಕು. 2 ಸಲ ಹೊಡಿಬೇಕು ಸರ್. ಕಾಯಿ ದಪ್ಪ ಆಗುವಮ್ಮ, ಹಾ ಸರ್. ಹಣ್ಣು ಆಗುವಾಗ ಆದ್ಮೇಲೆ ಒಮ್ಮ. ಹಾ ಸರ್. 2 ಸಲ ತಗೋಬೇಕು. ಹೌದು. ಅದು 1 ಗ್ರಾಮ್ ಪರ್ ಲೀಟರ್ ಹಾಕೊಳ್ಬೇಕು. ಹಾ ರೀ ಸರ್. ಮತ್ತೆ ಇದಿಲ್ಲದೆ ಮತ್ತೇನು ತಗೋತೀರಿ ನೀವು? ಇದು ಆಯ್ತು ಸರ್. ಆಮೇಲೆ ಸರ್ ನಾವು ಹಣ್ಣು ಗಿಡದಲ್ಲಿ ಹಣ್ಣು ಆಗ್ಲತ್ತಲ್ರಿ, ಹಣ್ಣು ಅದನ್ನ ಕಟಾವ್ ಮಾಡ್ರಿ ನಾವು ಮನೇಲಿ ಹಾಕಿ ಅದನ್ನ ಭತ್ತದ ಹುಲ್ಲು ಬರ್ತಲ್ಲ ಸರ್, ಭತ್ತದ ಹುಲ್ಲಲ್ಲಿ ಹಾಕಿ ಅದನ್ನ ನ್ಯಾಚುರಲ್ ಆಗಿ ಹಣ್ಣು ಮಾಡಿ. ಈಗ ಗಿಡದೊಳಗ ಇದು ಬಂದದ ಕಾಯಿ ಇದು ಭತ್ತ ಆಗ್ಯದ ಅಂತ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ಆ ಗಿಡದಲ್ಲಿ ಸ್ಟಾರ್ಟಿಂಗ್ ಒಂದು 10-20 ಹಣ್ಣು ಬೀಳ್ತಾವ ಸರ್ ಹಣ್ಣಾಗಿ. ಅದ್ರ ಮ್ಯಾಗ ಕಂಡು ಹಿಡಿತೀವಿ ಸರ್ ಈ ಗಿಡ ಇದು ಕಟಾವಿ ಬಂದೈತಿ ಅಂತ. ಒಟ್ಟು ತೆಗೆದೇ ಬಿಡುದು? ಒಟ್ಟು ತೆಗಿತೀವಿ ಸರ್. ಅಚ್ಚಾ. ಒಟ್ಟು ತೆಗೆದು ಸರ್ ಅದು ನಾವು ಭತ್ತದ ಹುಲ್ಲಲ್ಲಿ ಅದನ್ನ ಹಾಕ್ತಿವಿ ಸರ್. ಹಾಕಿ ಮೇಲೆ ಕೆಳಗೆ ಭತ್ತದ ಹುಲ್ಲು ಹಾಕಿ ಸರ್ ಒಂದು 5 ದಿನ ಇಡ್ತೀವಿ ಸರ್. ಆಮೇಲೆ ಸರ್ ನ್ಯಾಚುರಲ್ ಆಗಿ ಹಣ್ಣಾಗುತ್ತೆ ಸರ್ ಅದು. ಅಚ್ಚಾ. ಯಾವುದೇ ಕೆಮಿಕಲ್ ಯೂಸ್ ಮಾಡ್ಲಾರ್ದೆ ನ್ಯಾಚುರಲ್ ಆಗಿ ಹಣ್ಣು ಮಾಡ್ತೀವಿ ಸರ್ ನಾವು. ನ್ಯಾಚುರಲ್ ಆಗಿ ಹಣ್ಣು ಮಾಡಿ. ಅಚ್ಚಾ. ಆಯ್ತು. ಈಗ ನೀವು ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ ಮಾವಿನ ಹಣ್ಣಿಂದ? ಮಾರ್ಕೆಟಿಂಗ್ ಸರ್ ನಮ್ಮ ಮಾವಿನ ಹಣ್ಣು ಸರ್ ನಮ್ಮ ಲೋಕಲ್ ಮಾರ್ಕೆಟ್ ಒಳಗೆ ಮಾರ್ಲಿಕ್ಕೆ ನಮ್ಗೆ ಸಾಲಲ್ಲ ಸರ್. ಅಷ್ಟು ಬೇಡಿಕೆ ಸರ್. ನಮ್ಮ ಬೇಡಿಕೆ 300 ರೂಪಾಯಿಂದ 400 ರೂಪಾಯಿ ಡಜನ್ ತನ ನಮ್ಮ ಜವಾರಿ ಮಾವಿನಕಾಯಿ ನಾವು ಮಾರ್ತೀವಿ. ಅದರದ್ದು ಬಣ್ಣ ಸರ್, ಕಲರ್, ಅದ್ರ ರುಚಿ ಒಮ್ಮೆ ನೋಡಿದ್ರ ಸರ್ ವರ್ಷ ನಮ್ಗ ಸೀಸನ್ ಬರೋಕ್ಕಿಂತ ಮುಂಚೆ ನಮ್ಗೆ ಹೇಳ್ರಿ, ಆರ್ಡರ್ ಮಾಡ್ರಿ. ಹಿಂಗಾಗಿ ನಮ್ಗ ಹಣ್ಣು ಜಾಸ್ತಿ, ನಮ್ಗೆ ಆರ್ಡರ್ ಜಾಸ್ತಿ ಬರ್ತದೆ ಸರ್. ಒಟ್ಟ 110 ಗಿಡ? 20 ಸರ್. 120 ಗಿಡ. 120, 45 ಜಾತಿ ಮಾವಿನ ಗಿಡ. ಈಗ ನೀವು ಇದೇನು ಯಾವ್ದೋ ಒಂದು ಹೇಳಿದ್ರಲ್ಲ, ಎಷ್ಟು 2 kg ಒಂದು 2 kg ಮಾವಿನಕಾಯಿ ಸರ್. ನಮ್ಮಲ್ಲಿ ಎಲ್ಲಾ ತರದ ಮಾವಿನಕಾಯಿ ಟೇಸ್ಟ್ ಮಾಡ್ಬೇಕು, ನೋಡ್ಬೇಕಂದ್ರೆ ಬೇಸಿಗೆ ಒಳಗೆ ಮಾವಿನಕಾಯಿ ಸೀಸನ್ದಲ್ಲಿ ನಮ್ಮ ತೋಟಕ್ಕೆ ವಿಸಿಟ್ ಮಾಡ್ಬೋದು. ಹಾ ಸರ್. ಅಚ್ಚಾ. ನೋಡಿ ರೈತ ಬಾಂಧವ್ರಿ, ಬೇಸಿಗೆ ಅಂದಾಜು ಯಾವ ತಿಂಗಳು ಹೇಳ್ತೀರಿ ನೀವು ಅವ್ರಿಗೆ? ಬೇಸಿಗೆ ಒಳಗೆ ಸರ್ ಈಗ ದ್ರಾಕ್ಷಿ ಕಟಾವ್ ಬಂದಿರ್ತೈತೆ ಸರ್, ಅವಾಗ ಮಾವಿನ ಕಟಾವ್ನು ಅವಾಗ ಇರುತ್ತೆ. ಅಂದಾಜು ಯಾವ ತಿಂಗಳು? ಮಾರ್ಚ್ ಏಪ್ರಿಲ್ ಒಳಗೆ ಸರ್. ಮಾರ್ಚ್ ಏಪ್ರಿಲ್ದೊಳಗ ಇವ್ರು ತೋಟಕ್ಕೆ ಬಂದ್ರೆ 45 ವೆರೈಟಿ ಪ್ರಕಾರಗಳ ಮಾವಿನ ಹಣ್ಣು ತಿನ್ನಲಿಕ್ಕೆ ತಮಗೆ ಸಿಗುತ್ತೆ. ಅದಕ್ಕೆ ಬನ್ರಿ, ಬಂದಿಲ್ಲಿ ಇದು ಮಾಡ್ರಿ, ಇವರಿಂದ ಅನುಭವಗಳನ್ನು ತಗೋರಿ. ಇವರು ನಿಮ್ಮ ವಯಸ್ಸು ಎಷ್ಟು ಈಗ? ಸರ್ ನನಗೆ ವಯಸ್ಸೀಗ 27 ಸರ್. ನೋಡಿ 27, 27 ವರ್ಷನಾಗ ಕಂಪ್ಲೀಟ್ ಅವ್ರ ತಂದೆ ಗುಣ ಬಂದುಬಿಟ್ಟಾವ. ಅವ್ರ ತಂದೆ ಅಂತರೂ ಇವ್ರು BA ಮುಗಿಸ್ಯಾರ, ಗ್ರ್ಯಾಜುಯೇಟ್. ಅವ್ರ ತಂದೆ 0, 1ನೇತಕ್ಕೂ ಹೋಗಿಲ್ಲ ಅವರು. ಆದ್ರೆ ಒಬ್ಬ ವಿಜ್ಞಾನಿ ಥರ ಅದಾರ ಅವರು, ಇವ್ರ ತಂದೆಯವರು. ಅವರು ಇವ್ರಿಗೆ ಕಲಿಸಿದ್ದಾರೆ. ಇವರಿಗೆ ಅವರಷ್ಟು ಅನುಭವ ಇಲ್ಲ ಅಂದರು. ಕೆಲವೊಂದು ಅವ್ರು ಕಲ್ತಿಲ್ಲಲ್ಲ, ಯಾವ ಔಷಧ ಎದಕ್ಕೆ ಹೊಡಿಬೇಕು, ಏನು ಹೊಡಿಬೇಕು, ಇವ್ರಂಗೆ ಪಟ ಹೇಳಲ್ಲ ಅವರು. ಇಂಥ ಔಷಧ ಹೊಡಿಬೇಕು, ಇಂಥ ಔಷಧ ಇವ್ರು ಹೇಳ್ತಾರೆ ತಿಳ್ಕೊಂಡು ಇವ್ರು ಹುಳ ಕುಂತು ಡಿಸ್ಕಸ್ ಮಾಡಿ ನೀವು ರೈತರು ಉಪಯೋಗ ತೊಗೊಳ್ರಿ. ಇನ್ನು ಇವ್ರ ಬಗ್ಗೆ ನಾವು 100 ಎಪಿಸೋಡ್ ಮಾಡಿದ್ರು ಕಡಿಮೆನೇ. ಯಾಕಂದರೆ ಇವು ಒಂದು ಮಹಾಭಾರತ ರಾಮಾಯಣದ ಕಥೆ ಇದ್ದಂಗೆ. ಇವ್ರು ತೋಟಕ್ಕೆ ಬಂದ್ರಿ 130 ಎಕರೆ ಇದರೊಳಗೆ ಅವರು ಎಷ್ಟು ಬೆಳೆ ಬೆಳೆದ್ರಿ ಇಲ್ಲಿ ಒಟ್ಟು ಟೋಟಲ್? ನೀವು ಒಂದು ಈಗ ನೋಡಕ್ ಸಿಗುತ್ತೆ ಸರ್ 70 ಥರದ ಬೆಳೆ ಅದಾವ ಸರ್. ಈಗ ನೋಡಿ 70 ಥರ ಗಿಡಗಳನ್ನು ಹಚ್ಚಾರ, 70 ಥರ ಬೆಳೆಗಳನ್ನು ಬೆಳೆದಾರ ಇವರು. ಈಗ ನಮ್ಮದು 130 ಎಕರೆ ಬಿಟ್ರಿ, ಮಂದಿದ್ ಮಾಡುದು 82 ಎಕರೆ ಜಮೀನು ಐತಿ ಸರ್. ಮತ್ತೊಬ್ರದ್ದು ಮಾಡ್ಕೊಂಡಿದ್ದಾರೆ 82 ಎಕರೆ. ನೋಡಿ ಒಕ್ಕಲ್ತನದ ಮೇಲೆ, ಭೂಮಿ ಮೇಲೆ ಎಂಥ ಪ್ರೀತಿ ಅದ, ಏನದ. ನಿನ್ನೆ ಇವರು ಧಾರವಾಡದ ಕೃಷಿ ಮೇಳಕ್ಕೆ ಹೋಗಿ ಬಂದಾರೆ 4 ದಿನ. ಅಲ್ಲಿ ಸಿಕ್ಕಾಪಟ್ಟೆ ಟ್ರೈನಿಂಗ್ ಕೊಟ್ಟು ಬಂದಾರೆ. ನಿನ್ನೆ ರಾತ್ರಿ ಬಂದಾರ. ಇವತ್ತು ನಾವು ಕೇಳಿದೆವು ಶೂಟಿಂಗ್ ಬರೋನೇನ್ರಿ ಅಂದ್ರೆ ಬಂದುಬಿಡ್ರಿ ಅಂದರು. ನಾವು ಬಂದ ಮೇಲೆ ಒಂದು 20-30 ರೈತರು ಕೂಡ ತಿರುಗಾಡಿ ಹೇಳ್ತಾನೆ ಇದ್ದಾರೆ, ತೋಟದೊಳಗೆ ಸುತ್ತಾಡಿ ನಮಗೂ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಬಹಳ ಬಿಜಿ ವ್ಯಕ್ತಿತ್ವ, ಏನು ಅವರಿಗೆ ಇದು ಅಂತ ಇಲ್ಲ, ಒಂದು ಬೇಸರ ಅನ್ನೋದಿಲ್ಲ. ರೈತರಿಗೆ ಎಷ್ಟೇ ಮಂದಿ ಬಂದರೂ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆ ಬಿಚ್ಚಿ ಹೇಳ್ತಾರೆ. ಮುಚ್ಚಿಟ್ಕೊಳ್ಳೋದೇನಿಲ್ಲ. ರೈತರಿಗೆ ನೀವು ಬೆಳಿಬೇಕು, ನಾನು ಬದುಕಿದ್ದು ರೈತರ ಸಂಬಂಧ, ಏನು ಜೊತೆ ತೊಗೊಂಡು ಹೋಗೋದು ಅಂತ ಅಂತಾರೆ ಅವರು, ಇವ್ರ ಫಾದರು. ನೋಡಿ ಬನ್ನಿರಿ, ಇದರಿಂದ ಕಲೀರಿ. ಇನ್ನು ಕಲ್ತಿಗೆ ಏನದ ಅದನ್ನು ಸ್ವಲ್ಪ ಅಳವಡಿಸ್ರಿ. ಮತ್ತೆ ನಾವು ಈ ತೋಟಕ್ಕೆ ಬರ್ತೇವೆ. ಮತ್ತೇನಾದರೂ ತಿಂಗಳಿಗೊಮ್ಮೆ ಹೊಸದು ಮಾಡಿರ್ತಾರೆ ಇವರು. ಇವತ್ತು ಮಾಡಿದ್ದು ನಾಳೆ ಬೇರೆ ಮಾಡಿರ್ತಾರೆ. ಈ ಎಷ್ಟು ಸಲ ಬಂದು ಬೇರೆ ಸಬ್ಜೆಕ್ಟ್ಗಳೇ ಇದ್ದಾವೆ ಇಲ್ಲಿ. ಎಷ್ಟು 130 ಎಕರೆದೊಳಗೆ ನಾವು 130 ಎಪಿಸೋಡ್ ಮಾಡ್ಬೋದು. ಅದಕ್ಕೆ ನಾನು ಇದೇ ಊರವನು. ನಾನು
ಇದೇ ಊರಲ್ಲಿ ಹುಟ್ಟಿ ಇಂಥದ್ದೊಂದು ಪಡೆದೀನಿ, ನಮ್ಮ ಊರೊಳಗೆ ಇಂಥ ಒಬ್ಬ ರೈತ ಅದಾನ ಅನ್ನೋದು ಕೇಳೋಕೆ ನನಗೆ ಹೆಮ್ಮೆ ಅನಿಸುತ್ತಾ, ಒಂದು ಗರ್ವ ಅನಿಸುತ್ತೆ ನನಗೆ. ಅದಕ್ಕೆ ದಯಮಾಡಿ ಈ ವಿಡಿಯೋ ನೋಡಿ ಎಲ್ಲ ರೈತರಿಗೆ ಶೇರ್ ಮಾಡಿಸಿ. ವೀರಪ್ಪ ವಗ್ಗಿ ಅವರು ಯಾವುದೇ ವಿಡಿಯೋ ಇರಲಿ ಅವರು ಎಲ್ಲ ಕಡೆ ಶೇರ್ ಮಾಡಿ ರೈತರು ನೋಡಬೇಕು. ಈಗ ಇನ್ನೂ ಕುಂತಾಗ ನಾನು ಶೂಟಿಂಗ್ ಮಾಡೋ ಮುನ್ನ ಒಂದು 4 ಮಂದಿ ರೈತರು ಬಂದರು. ನಮಸ್ಕಾರ ರೀ ಅಂದರು. ಇವರು ವೀರಪ್ಪಣ್ಣ ಒಳಗೆ ಕೆಲವೊಬ್ಬರಿಗೆ ತೋಟ ಹೋಗಿದ್ರು. ನಮಸ್ಕಾರ ಇಲ್ರಿ, ನಾ ಯೂಟ್ಯೂಬರ್, ಮಾಲಕರು ಒಳಗೆ ಹೋಗ್ಯಾರ ಕೂಡಿರ್ಬೇಕಾರೆ ಅಂದ್ರೆ, ಇಲ್ಲ ಸರ್ ನಮ್ಗೆ ಗೊತ್ತು ಅವರು ಬೇರೆ, ನಿಮ್ಮ ಯೂಟ್ಯೂಬ್ ನೋಡ್ಕೊತೇ ಬಂದಿದ್ದೀವಿ ನಾವು ಎಲ್ಲಿಂದ ಗುಲ್ಬರ್ಗಾದಿಂದ ಇಲ್ಲಿ ಬಂದಿದ್ದೀವಿ, ನಿಮ್ಮ ಯೂಟ್ಯೂಬ್ ನೋಡಿ ಬಂದೀವಿ ಅಂದರು. ಭಾಳ ಆನಂದ. ರೈತರ ಮುಂದೆ ಬರಬೇಕು, ರೈತರಿಗೆ ಇದು ಬರಬೇಕು. ಇನ್ನು ಯಾವುದೇ ನಿಮ್ಮಲ್ಲಿ ರೈತರುಗಳಿದ್ರೆ, ಯಾವುದೇ ರೈತರು ನಿಮ್ಮಲ್ಲಿ ಇಂಥ ಅಂದ್ರೆ ಸುಮ್ಮನೆ ಒಂದು 80% ನೈಸರ್ಗಿಕವಾಗಿ, ಒಂದು 20% ಸ್ಪ್ರೇಗೆ ನೀವು ಕೆಮಿಕಲ್ ಹೊಡೆದ್ರೆ ಅದಕ್ಕೇನು ತಪ್ಪಿಲ್ಲ. ಅಂದ್ರೆ 100ಕ್ಕೆ 100 ಕೆಮಿಕಲ್ ಮಾಡೋರು ನಾವು ಮಾಡೋದಿಲ್ಲ, ಅವ್ರದ್ದು ವಿಡಿಯೋ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನೈಸರ್ಗಿಕವಾಗಿ ತಿನ್ನಬೇಕು. ಅದನ್ನು ನನಗೆ ಭಾಳ ಈ ತೋಟದಂತರೂ ಬಾಳೆಹಣ್ಣು ತಿನ್ನಿರಿ, ಮಾವಿನ ಹಣ್ಣು ತಿನ್ನಿರಿ, ಎಲ್ಲ ನೈಸರ್ಗಿಕ ಇದೆ ಇಲ್ಲಿ. ಭಾಳ ಆನಂದ ಅನಿಸ್ತದೆ ಇವರಲ್ಲಿ ಬಂದ್ರೆ. ಇವರಲ್ಲಿ ಏನು ಅಡುಗೆ ಮಾಡ್ತಾರೆ, ನಮ್ಗೆ ಊಟಕ್ಕೆ ಹಾಕ್ತಾರೆ, ಅದನ್ನು ನೈಸರ್ಗಿಕವಾಗಿ ಹಾಕ್ತಾರೆ. ಭಾಳ ಆನಂದ. ಇಲ್ಲಿ ಬರ್ರಿ ಅಮ್ಮ, ಬಂದಕ್ಕೆ ಇಲ್ಲಿ ಭೇಟಿಯಾರಿ. ಯಾವುದೇ ರೈತರಿದ್ರು ಹೇಳ್ರಿ. ನಾನು ಯೂಟ್ಯೂಬ್ದೊಳಗೆ ಒಂದು 370 ಯೂಟ್ಯೂಬ್ದೊಳಗೆ ಒಂದು 200 ರೈತರದೇ ಮಾಡಿರ್ಬೇಕು ನಾನು, ನೈಸರ್ಗಿಕ ರೈತರದು. ಅಂದರೆ 80% ನೀವು ನೈಸರ್ಗಿಕ ಮಾಡಬೇಕು, 20% ನೀವು ಕೆಮಿಕಲ್ ಸ್ಪ್ರೇಗೆ ಮಾಡಿದ್ರೆ ಅದನ್ನೆಲ್ಲ ಬುಡಕ್ಕೆ ಮಾತ್ರ ನೀವು ಕೆಮಿಕಲ್ ಹಾಕಬೇಡ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ರೈತರಿಗೆ ವಿನಂತಿ ಮಾಡ್ಕೊತೀನಿ. ನಾವು ನಿಮ್ಮಲ್ಲಿ ಶೂಟಿಂಗ್ ಬಂದರೆ ನಮ್ಮ ಸ್ವಂತ ಜೀಪ್ನೊಳಗೆ ಬರ್ತೇವೆ. ನಾವು ಯಾರಿಂದಲೂ ಒಂದು ಪೈಸೆ ಫೀ ಮಾಡ್ಬೋದ. ನೀವು ಟಿಕೆಟ್ ಕೊಟ್ಟರು ಗೊತ್ತು, ಕೊಡಲಿಲ್ಲ ಅಂದರೂ ಬಿಟ್ಟು, ಅದನ್ನು ತಿಳ್ಕೊಬೇಡ್ರಿ. ಅಷ್ಟು ನೀರು ಕೊಟ್ಟರೆ ಸಾಕು, ನಿಮ್ಗೆ ಶೂಟಿಂಗ್ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಒಂದು ಏನು ಕೃಷಿ ಪದ್ಧತಿಯನ್ನು ನೋಡಿ ಇನ್ನೊಬ್ಬ ಒಕ್ಕಲಿಗ ನೋಡಿ ಹೆಮ್ಮೆ ಪಟ್ಟು ಆ ಥರ ಮಾಡಬೇಕು ಅಂತ ಇಚ್ಛೆಯಿಂದ ನಾನು ಮಾಡ್ತಾಯಿದ್ದೀನಿ. ಇದೊಂದು ಸೇವೆ. ಅದಕ್ಕಾಗಿ ದಯಮಾಡಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ಹೇಳಿ, ನಾ ಈ ವೀರಪ್ಪಣ್ಣ ವಗ್ಗಿ ಮತ್ತು ಅವ್ರ ಪುತ್ರ ಮಾಧು ವಗ್ಗಿಯವ್ರ ಬಗ್ಗೆ ಏನದ ಒಂದು 3-4 ಎಪಿಸೋಡ್ ಆಗ್ಬೋದು ಇವತ್ತು ಮುಂಜಾನೆ ಹಿಡಿದು. ಅದನ್ನು ಎಲ್ಲನೂ ನಾನು ದ್ರಾಕ್ಷಿ ಥಾಮ್ಸನ್ ಇನ್ನು ಮುಂದಿನ ದಿನಗಳಲ್ಲಿ ಇವರು ಥಾಮ್ಸನ್ ದ್ರಾಕ್ಷಿ ಅಂತ ಒಂದು ಮಾಡಿದ್ದಾರೆ. ಅದು ಸ್ವಲ್ಪ ಹೂವು ಕಾಯಿ ಹಿಡಿದ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ತಮಗೆ ತೋರಿಸ್ತೀನಿ. ನಾನು ಹೇಳಿದ್ನಲ್ಲ, ಎಷ್ಟು ಸಲ ಬಂದರೂ ಕಡಿಮೆನೇ ಇವರು ಮಾಡೋರು. ಪ್ರತಿಯೊಂದು ಸಲ ಬಂದಾಗ 2-3 ಎಪಿಸೋಡ್ ಆಗ್ತವೆ. ಒಬ್ಬ ಮಾದರಿ ರೈತ ಇವರು. ನೀವು ತಿಳ್ಕೊಳ್ರಿ, ರಾಜ್ಯ ಪ್ರಶಸ್ತಿ ಸಿಕ್ಕದು ಇವರಿಗೆ, ರೈತ ಪಂಡಿತ ಅಂತ. ಕೇಂದ್ರ ಸರ್ಕಾರದಿಂದ ರೈತ ಕೋಟ್ಯಾಧೀಶ ಪ್ರಶಸ್ತಿ ಸಿಕ್ಕದು ಇವರಿಗೆ ಹೋದ ವರ್ಷ. ನೋಡ್ರಿ, ಸುಮ್ಮನೆ ಆಗೋದಿಲ್ಲ ಇದು. ಅದಕ್ಕೆ ದಯಮಾಡಿ ಇದನ್ನು ಎಲ್ಲ ಕಡೆ ಇದನ್ನು ಮಾಡಿ ತಿಳ್ಕೊಂಡು ಹೇಳಿ ಭಾಳ ಆನಂದ ಆಯಿತು. ನೀವು ಚಿಕ್ಕ ವಯಸ್ಸಿನೊಳಗಿದ್ರು ನಮಗೆ ಇಂಥ ಸಹಕಾರ ಕೊಟ್ರಿ. ತಾವಿನ್ನ ಬೆಳಿಬೇಕು, ರೈತರಿಗೆ ಬೆಳೆಸಬೇಕು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. Once more! Once more! Once more!